ಬೆಳ್ಳಿ ಬಂಗಾರ ಬಲು ಭಾರ ಆದಾಗ ಏನು ಮಾಡಬೇಕು ಮಾಡಬಾರ್ದು ಅನ್ನುವ ಒಂದು ಸಾಮಾನ್ಯ ಪ್ರಜ್ಞೆಯನ್ನು ನಾವು ಬಳಸಿಕೊಂಡು ಜೀವನ ಮಾಡಬೇಕು ಅನ್ನೋದನ್ನು ಪ್ರಧಾನಿಯೇ ಹೇಳಬೇಕಾಗಿಲ್ಲ, ಅದು ನಾವೇ ಗಮನ ವಹಿಸಿದರೂ ಸಾಕಾಗತ್ತೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಓಕೆ, ಯಾಕೆ ದೇಶದ ಪ್ರಧಾನಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಸುಗಮವಾಗಿ ನಮ್ಮ ದಿನನಿತ್ಯದ ಜೀವನ ಸಾಗಬೇಕು ಅಂತ ಹೇಳಿದರೆ ಈ ಟಿಪ್ಸ್ನ ಫಾಲೋ ಮಾಡಿದರೆ ಒಳಿತಾದೀತು ಅನ್ನುವ ಆಶಯದೊಂದಿಗೆ ಆ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಭಾವಿಸ್ತಾ ಲೆಟ್ಸ್ ಗೋ ಫಾರ್ ದಿಸ್ ನ್ಯೂಸ್. ಎಸ್, ಮೋದಿ ಸರ್ಜಿಕಲ್ ಸ್ಟ್ರೈಕ್, ಶನಿವಾರ ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ. ಏನು ಹಾಗಂದರೆ ಅಲ್ಲೋಲ ಕಲ್ಲೋಲ ಅಂತ ಹೇಳಿದರೆ ನಾವು ಅಂದುಕೊಂಡಂಗೆ ಏನೋ ಒಂದು ದಿನನಿತ್ಯದ ಜೀವನಕ್ಕೆ ಅಡಾಪ್ಟ್ ಆಗಿದ್ವಲ್ಲ, ರೂಢಿ ಆಗಿದ್ವಲ್ಲ, ಆ ರೂಢಿಗೆ ಒಂದು ಸ್ವಲ್ಪ ಜರ್ಕ್ ಹೊಡೆದಂಗೆ. ಮೋದಿ ಸರ್ಕಾರದಿಂದ ಚಿನ್ನ ಬೆಳ್ಳಿ ಮೇಲಿನ ಆಮದು ಸುಂಕ ಹೆಚ್ಚಳ ಆಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ಬೆಲೆಗಳ ನಾಗಾಲೋಟ ನಿಮಗೀಗಾಗಲೇ ಗೊತ್ತಿದೆ. ಬೆಳಿಗ್ಗೆಯಿಂದ ಒಂದೇ ಸಮನೆ ಏರಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ರೇಟ್. ಒಂದೇ ದಿನದಲ್ಲಿ 10 ಗ್ರಾಂ ಬಂಗಾರದ ಬೆಲೆ ಬರೋಬ್ಬರಿ 14,000 ರೂಪಾಯಿ ಜಂಪ್ ಆಗಿದೆ. 1.7 ಲಕ್ಷ ರೂಪಾಯಿ ಅಂದರೆ 1,70,000 ರೂಪಾಯಿ ಸನಿಹಕ್ಕೆ ತಲುಪಿದೆ ಶುದ್ಧ ಬಂಗಾರದ ಬೆಲೆ. ಅಂದರೆ ಎಷ್ಟು ಗ್ರಾಮ್ಗೆ? 10 ಗ್ರಾಮ್ಗೆ. 1 ತೊಲಾ ಗ್ರಾಮ್ ಅಂತೀವಲ್ಲ, ಆ 1 ತೊಲಾ ಗ್ರಾಮಿಗೆ 10 ಗ್ರಾಮಿಗೆ 10 ಗ್ರಾಮ್ ಬಂಗಾರಕ್ಕೆ ಎಷ್ಟಪ್ಪ ದುಡ್ಡು ಅಂತ ಹೇಳಿದರೆ ಈಗ 1,70,000 ರೂಪಾಯಿ. ಅಂದರೆ 1 ಗ್ರಾಮಿಗೆ 17,000 ರೂಪಾಯಿ. 1 kg ಬೆಳ್ಳಿ ಬೆಲೆಯಲ್ಲೂ ಕೂಡ ಒಂದೇ ದಿನ 20,000 ರೂಪಾಯಿ ಹೆಚ್ಚಳ ಆಗಿದೆ. ಮತ್ತೆ 3 ಲಕ್ಷ ರೂಪಾಯಿ ದಾಟಿದೆ 1 kg ಬೆಳ್ಳಿಯ ಬೆಲೆ. ಇವತ್ತು 1 kg ಬೆಳ್ಳಿ ಬೆಲೆ 3.2 ಲಕ್ಷ ರೂಪಾಯಿಗಳು. ಆಮದು ಸುಂಕ ಹೆಚ್ಚಳದಿಂದಾಗಿ ನೇರವಾಗಿ ಗ್ರಾಹಕರ ಜೇಬಿಗೆ ಹೊರೆ ಆಗ್ತಾ ಇದೆ. ಮೋದಿ ಒಂದೇ ದಿನ ಒಂದೇ ಒಂದು ನಡೆಯಿಂದ, ಅವರ ಮಾತಿನಿಂದ ಬಂಗಾರ ಬೆಳ್ಳಿ ದರ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಹಾಗಾಗಿ ಚಿನ್ನದ ಬೆಲೆ 2 ಲಕ್ಷ ರೂಪಾಯಿ ಏನಾದರೂ ದಾಟ್ಬಿಡುತ್ತಾ 10 ಗ್ರಾಮ್ಗೆ? 1 ತೊಲಾ ಬಂಗಾರಕ್ಕೆ ಏನಾದರೂ 2 ಲಕ್ಷ ರೂಪಾಯಿ ಆಗ್ಬಿಡ್ಬಹುದಾ ಅನ್ನುವ ಒಂದು ಆತಂಕ, ನಿರೀಕ್ಷೆ, ಒಂದು ಕುತೂಹಲ ಎಲ್ಲವೂ ಕೂಡ ಇಲ್ಲಿ ಮನೆ ಮಾಡಿದೆ. ಬೆಳ್ಳಿ ಬೆಲೆ ಕೆಜಿಗೆ ಏನಾದರೂ 4 ಲಕ್ಷ ರೂಪಾಯಿ ದಾಟ್ಬಿಡುತ್ತಾ? ನೋಡಿ, ಅದು ಈಕ್ವಲಿ ಪ್ರಪೋರ್ಷನೇಟ್ ಆಗಿ ಹೋಗುತ್ತೆ. ಈಗ ಯಾವಾಗಲೂ ಅಷ್ಟೇ, ಬೆಳ್ಳಿ ಬೆಲೆ ಮಾತ್ರ ಜಾಸ್ತಿ ಆಗುತ್ತೆ, ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಅಂತ ಇಲ್ಲ. ಇಲ್ಲಿವರೆಗೂ ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದಾಗ ಬೆಳ್ಳಿ ಬೆಲೆ ಜಾಸ್ತಿ ಆದರೆ ಬಂಗಾರದ ಬೆಲೆನೂ ಜಾಸ್ತಿ ಆಗಿರುತ್ತೆ, ಬಂಗಾರದ ಬೆಲೆ ಜಾಸ್ತಿ ಆದರೆ ಬೆಳ್ಳಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಕಾರಣ ಏನು? ಕೊಲ್ಲಿ ಯುದ್ಧ, ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಆ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣದೇ ಇರುವ ಹಿನ್ನೆಲೆಯಲ್ಲಿ ಈಗ ಈ ಸುದ್ದಿಯನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅರೆ, ಆ ಯುದ್ಧಕ್ಕೂ ಮತ್ತು ಈ ಬೆಲೆ ಏರಿಕೆಗೂ ಏನ್ರಿ ಸಂಬಂಧ ಅಂತ ಹೇಳಿದರೆ, ಇಲ್ಲಿ ನಾವು ವಿದೇಶದ ಮೇಲೆ ಎಷ್ಟು ಅವಲಂಬಿತರಾಗಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಅತಿ ಹೆಚ್ಚು ಚಿನ್ನವನ್ನು ಖರೀದಿ ಮಾಡ್ತಿದ್ದೀವಿ ಅಂತ ಹೇಳಿದರೆ ಬೇರೆ ದೇಶಗಳಿಂದಲೂ ಕೂಡ, ವಿದೇಶದಿಂದಲೂ ಕೂಡ ನಮಗೆ ಚಿನ್ನ ವಿನಿಮಯ ಆಗಬೇಕು. ಈಗ ಆಮದು ಸುಂಕ, ಆಮದು ಅಂತ ಹೇಳಿದ್ರೆ ಗೊತ್ತಲ್ಲ, ನಾವು ಬೇರೆ ಕಡೆಯಿಂದ ಏನೇ ತರಿಸಿಕೊಂಡ್ರೂ ಕೂಡ ಅದಕ್ಕೆ ಆಮದು ಅಂತೀವಿ. ನಮ್ಮ ದೇಶದಿಂದ ಬೇರೆ ಕಡೆ ಕಳಿಸೋದಕ್ಕೆ ಎಕ್ಸ್ಪೋರ್ಟ್ ಅಥವಾ ಕನ್ನಡದಲ್ಲಿ ರಫ್ತು ಅಂತೀವಿ. ಹೀಗಿರುವಾಗ ಡಿಮ್ಯಾಂಡ್ ಯಾವುದಕ್ಕೆ ಜಾಸ್ತಿ ಇರುತ್ತಲ್ಲ, ಡಿಮ್ಯಾಂಡ್ ಜಾಸ್ತಿ ಇದ್ದಾಗ, ಸಪ್ಲೈ ಕಡಿಮೆ ಇದ್ದಾಗ ಏನಾಗುತ್ತೆ, ಅದರ ಬೆಲೆ ಅಚಾನಕ್ಕಾಗಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಇದು ಒಂದು ಕಾಮನ್ ಕ್ಯಾಲ್ಕುಲೇಷನ್. ಈಗ ಗೊತ್ತಿದೆ, ಕಳೆದ 3-4 ದಿನಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಆಡಿದ ಮಾತಿನಿಂದ, ಹೈದರಾಬಾದ್ನಲ್ಲಿ ಅವರು ಮಾತನಾಡಿದರು, 1 ವರ್ಷ ಚಿನ್ನದ ಖರೀದಿಯನ್ನು ನಿಲ್ಲಿಸಿ. ಹಂಗಂತ ಏನ್ರಿ ಮಾಡೋದು? ಅಗತ್ಯ ಕೆಲಸ ಕಾರ್ಯಗಳಿಗೆ, ರಿಚುವಲ್ಸ್ಗಳಿಗೆ, ಮದುವೆ ಮುಂಜಿಗಳಿಗೆ ಇತ್ಯಾದಿಗಳಿಗೆ ಮಿನಿಮಮ್ ಸಂಪಾದಿಸಬಾರ್ದ ಅಥವಾ ಮಿನಿಮಮ್ ಖರೀದಿ ಮಾಡಬಾರ್ದ ಅಂತ ಹೇಳಿದ್ರೆ ದಟ್ ಈಸ್ ಲೆಫ್ಟ್ ಟು ಯು. ಆದರೆ ಅನಗತ್ಯವಾಗಿ ಚಿನ್ನ ಬೆಳ್ಳಿನ ಕೆಲವೊಂದು ಸರಿ ಇರುತ್ತಲ್ಲ, ಒಬ್ಬರಿಗೆ ನಾವು ಈಗಲೇ ಸಂಗ್ರಹಿಸಿ ಇಟ್ಕೊಂಡು ಬಿಡೋಣ, ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗುತ್ತೆ, ಭವಿಷ್ಯದ ದೃಷ್ಟಿಯಿಂದ ನಾವು ಸಂಗ್ರಹ ಮಾಡಿಕೊಳ್ಳುವಂಥ ಒಂದಿಷ್ಟು ಅಭ್ಯಾಸ ಇರುತ್ತೆ. ಕೆಲವರು ಹೇಳ್ಬೋದು
ಮಧ್ಯಮ ವರ್ಗದವರು ಅಥವಾ ಅವರೆಲ್ಲರೂ ಕೂಡ ಹೇಳಬಹುದು ಅಲ್ವಾ, ಏನು ಅಯ್ಯೋ ನಮಗೆಲ್ಲ ಎಲ್ರಿ ಆಗುತ್ತೆ ಅಂತ ಹೇಳಿ. ಹಾಗಲ್ಲ.